ಶ್ರೀ ಗುರುಭ್ಯೋ ನಮಃ. ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಪವಾಡ. ಒಮ್ಮೆ ಮಂತ್ರಾಲಯದ ಮಠಕ್ಕೆ ಒಬ್ಬ ಮುಸ್ಲಿಂ ರಾಜ ಅದೋನಿ ನವಾಬ್ ರಾಯರ ಶಕ್ತಿಯನ್ನು ಪರೀಕ್ಷಿಸಲು ಬರುತ್ತಾನೆ. ಸ್ವಾಮಿಗಳ ಮುಂದೆ ಒಂದು ತಟ್ಟೆಯಲ್ಲಿ ಮಾಂಸದ ಅಡುಗೆಯನ್ನಿಟ್ಟು ಅದನ್ನು ನೈವೇದ್ಯವಾಗಿ ಸ್ವೀಕರಿಸುವಂತೆ ಕೇಳುತ್ತಾನೆ. ಸ್ವಾಮಿಗಳು ಕಿಂಚಿತ್ತು ಅಳುಕದೆ ಮಂತ್ರಾಕ್ಷತೆಯನ್ನು ಆ ತಟ್ಟೆಯ ಮೇಲೆ ಪ್ರೋಕ್ಷಿಸಿ ಮಂತ್ರಗಳನ್ನು ಪಠಿಸುತ್ತಾರೆ. ಭಕ್ತರೆಲ್ಲರೂ ಆತಂಕದಲ್ಲಿರುವಾಗ ಸ್ವಾಮಿಗಳು ತಟ್ಟೆಯ ಮೇಲಿದ್ದ ಬಟ್ಟೆಯನ್ನು ಸರಿಸಲು ಹೇಳುತ್ತಾರೆ. ಆಶ್ಚರ್ಯವೆಂದರೆ ಅಲ್ಲಿ ಮಾಂಸದ ಬದಲು ಸುಗಂಧಭರಿತ ಹೂಗಳು ಮತ್ತು ತಾಜಾ ಹಣ್ಣುಗಳಿದ್ದವು. ರಾಯರ ಈ ಮಹಿಮೆಯನ್ನು ಕಂಡ ನವಾಬನು ತಕ್ಷಣ ಅವರ ಪಾದಕ್ಕೆ ಬಿದ್ದು ಕ್ಷಮೆ ಯಾಚಿಸಿದನು. ಈ ಘಟನೆಯ ನಂತರವೇ ನವಾಬನು ಮಂತ್ರಾಲಯದ ಈ ಪುಣ್ಯ ಭೂಮಿಯನ್ನು ರಾಯರ ಮಠಕ್ಕಾಗಿ ದಾನವಾಗಿ ನೀಡಿದನು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.